ಇಕ್ಬಾಲ್ ಹುಸೇನ್ ಆರಿಸ್ ಆರಿಸ್ ಅಭಿವಿಚಾರ ನಡೀತಾ ಇದೆ, ನೀವು ಮಾತಾಡ್ತಿದ್ದೀರಿ. KS ಶ್ರೀನಿವಾಸರವರನ್ನ ಒಂದು ನಿಮಿಷ. ವೆಂಕಟೇಶ್ವರ ರೆಡ್ಡಿ ಅವರೇ, ವೆಂಕಟೇಶ್ವರ ರೆಡ್ಡಿ, ಅಲ್ಲಿ ಸಂತಾಪ ನಡೀತಿದೆ ಮಾರ. ಅಲ್ಲಿ ತೀರಿ ಹೋಗಿದ್ದಾರೆ ಸದಸ್ಯರು, ಅವರ ಕುಟುಂಬಕ್ಕೆಲ್ಲ ಸಂತಾಪ ಕಲಿಸಲು ಇದ್ದು ಮಾವಿತ್ರ ಒಂದು ಕಾರ್ಯಕ್ಕೆ ಭಾಗವಹಿಸ್ತಾರೆ. ನೀವು ಅಲ್ಲಿ ನಿಂತು ಮಾತಾಡೋದು, ಇಲ್ಲಿ ಆ ಕಡೆ ಈ ಕಡೆ ಹೋಗುದು, ಇದಕ್ಕೆ ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ? ಮತ್ತೆ ಸಂತಾಪ ಯಾಕೆ ಇಲ್ಲಿ ಇರ್ಕೊಳ್ಳಿ? ನಾವು ನಮ್ಮ ಮನೆಯವರು ತೀರಿ ಹೋಗಿದ್ರೆ ಇಲ್ಲಿ ಸಂತಾಪ ನಡೆಸಿದ್ರೆ ನಿಮ್ಗೇನಾಗ್ತಿತ್ತು? ಅಲ್ಲಿ ಟಿವಿಯಲ್ಲಿ ಕೂತು ನೋಡುವಾಗ ಸ್ವಲ್ಪ ಅದು ಅರ್ಥ ಬೇಕಲ್ಲ. ಚಲುವಸ್ವಾಮಿ ಅವರೇ, ಚಲುವಸ್ವಾಮಿ ಅವರೇ ಕೂತ್ಕೊಳ್ಳಿ. ಸಂತಾಪ ಆಗೋದು ಕೂಡ ಸ್ವಲ್ಪ ಸಹಕರಿಸಲು ಕೂಡ. ಗುರುರಾಜ್ ಗಂಟಿಹಳ್ಳಿ ಮತ್ತು ಸಿ.ಕೆ. ರಾಮಮೂರ್ತಿ ಬೇಕು. ಇಲ್ಲ ಸುರೇಶ್ ಕೂತ್ಕೊಳ್ಳಿ, ಮನಸ್ಸು ಬಂದಾಗ ಮಾತಾಡೋದು. ಸಂತಾಪ ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ. ಅಲ್ಲಿ ಹಾಸನ ಫಸ್ಟ್ ಬರ್ಬೇಕು, ಬರ್ದು ಕೊಡ್ಬೇಕು. ಮನಸ್ಸಾಗಿ ಬಂದು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ನೀವು ಕೂತ್ಕೊಳ್ಳಿ, ಪೇಪರ್ ಬರ್ಲಿಕ್ಕೆ ಮಾತಾಡಬೇಡಿ. ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳಿ. ಅಲ್ಲಿ ನಾವೆಲ್ಲ ರೋಜಕ್ಕೆ ನೋಡಿ ಬಂದವರು ಕೂತ್ಕೊಳ್ಳಿ. ಈಗ ಅದು ಸಿಸ್ಟಮ್ ಇದೆ, ಬರ್ದು ಕೊಡ್ಬೇಕು. ಇಲ್ಲಿ ಅವಕಾಶ ಕೇಳ್ಬೇಕು, ಕೂತ್ಕೊಳ್ಳಿ. ಗುರುರಾಜ್ ಗಂಟೆಗೆ ಆಗ ಕೊಟ್ಟಿದ್ದೀವಿ, ಕೂತ್ಕೊಳ್ಳಿ. ಇಲ್ಲ ಅವಕಾಶ ಬೇಕಾದ್ರೆ ಕೊಡ್ತೇನೆ ನಾನು. ನಿಮ್ಗೆ ಮನಸ್ಸು ಬಂದಾಗ ಇಲ್ಲಿ ಬಂದು ಕೂಡ ಮಾತಾಡೋದಲ್ಲ ಇದು ನಿಂತು. ಅಧ್ಯಕ್ಷರೇ ಒಂದು ನಿಮಿಷ ನಾವು ಒಂದು ಸೆಕೆಂಡ್ ಅಲ್ಲ ಸನ್ಮಾನ ಅಧ್ಯಕ್ಷರೇ, ಆಯ್ತು, ಗಡಿಬಿಡಿ ಮಾಡಬೇಡಿ. ತೀರೋದಾಗ ಸಂತಾಪ ನಿಮ್ಮ ಕಾಂಪಿಟೇಷನ್ ಅಲ್ಲಿ ಗಡಿಬಿಡಿ. ನನಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಸ್ಪರ್ಧೆ ನನಗೆ ಸ್ವಲ್ಪ ಮಾತು ಹಾಗೆಲ್ಲ ನನ್ಗೆ ಅವಕಾಶ ಕೊಡಿ. ಮುಗಿಲಿಲ್ಲಲ್ಲ ಸಂತಾಪ ಸೂಚನೆಯಲ್ಲಿ. ಶಿವಣ್ಣ ಕೂತ್ಕೊಳ್ಳಿ, ನನ್ನ ಹತ್ರ ಮಾತಾಡ್ತಾರೆ. ನೀವು ಕೂತ್ಕೊಳ್ಳಿ. ನಿಮಗೆ ಆಸಕ್ತಿ ಇಲ್ವಾ ನಡೆಸಲಿಕ್ಕೆ? ಆಯ್ತು, ಶಿವಣ್ಣ ಕೂತ್ಕೊಳ್ಳಿ. ಆಲಂಪ್ರಭು ಅವ್ರು ಕೂತ್ಕೊಳ್ಳಿ. ನಾಂದೋಸ್ ಕೂತ್ಕೊಳ್ಳಿ. ಎಲ್ಲ ನೋಡಿ, ಆಲಂಪ್ರಭು ಕೂತ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕೋನಡಿ ಕೂತ್ಕೊಳ್ಳಿ. ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು. ಎಲ್ಲರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ. ಈಗ ಹೇಳ್ದು ಕೇಳಿ. ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡ್ತಾರೆ. ಆಯ್ತು, ನೀವು ಅವ್ರೇನು ಅವ್ರು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡಿದ್ರ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವೇ ಕೂತ್ತಾ ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳ್ದು ಕೇಳಿ. ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದ್ದೇನು ಮಹತ್ವದ ವಿಚಾರ ಇದೆ. ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದಲ್ಲ. ಅದನ್ನ ನೀವು ಹೇಳುವುದು ಅನುಭವ ಮಾಡಿದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದರ ಪ್ರಕಾರ ಹೋಗುವ. ಆಯ್ತು.